ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಮಳೆ ಪ್ರಬಂಧ. ಈ ಒಂದು ಮಳೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಪೀಠಿಕೆ. ಮಲೆನಾಡಿನಲ್ಲಿ ಮಳೆಯಾಗುವ ಕಾರಣ ಮಳೆ ಎಂಬುವ ಪದವು ಬಂದಿದೆ. ಮಲೆನಾಡಿನಲ್ಲಿ ಮಳೆಯಾಗುವ ಕಾರಣ ಮಳೆ ಎಂಬುವ ಪದ ಬಂದಿದೆ. ಮೋಡವು ನದಿಗಳಿಂದ ನೀರನ್ನು ಹೀರಿಕೊಂಡು ಮೋಡಗಳು ತುಂಬಿ ಮಳೆಯಾಗಿ ಸುರಿಯುತ್ತವೆ. ಮಳೆ ಎಂಬುದು ಮಕ್ಕಳಿಗೆ ಬಲು ಇಷ್ಟಕರ ಪದವಾಗಿದೆ. ಮಳೆಯು ಜುಲೈನಿಂದ ಸೆಪ್ಟೆಂಬರ್ ವರೆಗೆ ಭಾರತದಲ್ಲಿ ಮಳೆಯ ಪ್ರವಾಹ ಉಂಟಾಗುತ್ತದೆ. ಮಳೆಯು ಜುಲೈನಿಂದ ಸೆಪ್ಟೆಂಬರ್ ವರೆಗೆ ಭಾರತದಲ್ಲಿ ಮಳೆಯ ಪ್ರಭಾವ ಉಂಟಾಗುತ್ತದೆ. ಭಾರತದಲ್ಲಿ ರಾಜಸ್ಥಾನದಲ್ಲಿ ಅತಿ ಕಡಿಮೆ ಮಳೆಯಾಗುತ್ತದೆ. ಶಿವಮೊಗ್ಗ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ. ವಿವರಣೆ: ಮಳೆಯು ಜುಲೈಯಿಂದ ಸೆಪ್ಟೆಂಬರ್ ವರೆಗೆ ಇರುತ್ತದೆ. ಈ ಸಮಯದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವುದು ಪ್ರದೇಶದಲ್ಲಿ ಹೆಚ್ಚು ಹಾನಿ ಉಂಟಾಗುತ್ತದೆ. ಬೇಸಿಗೆಯಲ್ಲಿ 10% ಮಳೆಯಾಗುತ್ತದೆ. ಇದನ್ನು ತುಂತುರು ಎನ್ನುವರು. ಬೇಸಿಗೆಯಲ್ಲೂ ಕೂಡ ಮಳೆ ಆಗುತ್ತೆ 10%, ಅದನ್ನು ತುಂತುರು ಮಳೆ ಎನ್ನುವರು. ಮಲೆನಾಡಿನಲ್ಲಿ ಹೆಚ್ಚು ಮಳೆಯಾಗುತ್ತದೆ. ಮಲೆನಾಡಿನಲ್ಲೇ ಕೂಡ ಅತಿ ಹೆಚ್ಚು ಮಳೆಯಾಗುತ್ತದೆ. ಮಳೆಗಾಲದ ಸಂದರ್ಭದಲ್ಲಿ ಮಲೆನಾಡಿಗೆ ಬಹಳ ಹಾನಿ ಉಂಟಾಗುತ್ತದೆ. ಚಳಿಗಾಲದಲ್ಲಿ 5% ಮಳೆಯಾಗುತ್ತದೆ ಮತ್ತು ಈ ಮಳೆಯಲ್ಲಿ ಮಳೆ ನೀರಿನ ಜೊತೆಗೆ ಆನೆಕಲ್ಲು ಸುರಿಯುತ್ತವೆ. ಆದ್ದರಿಂದ ಈ ಮಳೆಯನ್ನು ಆನೆಕಲ್ಲು ಮಳೆ ಎನ್ನುವರು. ಉಪಸಂಹಾರ: ಬೇಸಿಗೆಯಲ್ಲಿ 10% ಮಳೆ, ಚಳಿಗಾಲದಲ್ಲಿ 5% ಮಳೆಯಾಗುತ್ತದೆ. ಮಳೆಗಾಲದಲ್ಲಿ ಒಂದು ಭಾಗದಲ್ಲಿ ಹೆಚ್ಚು, ಒಂದು ಭಾಗದಲ್ಲಿ ಕಡಿಮೆಯಾಗುತ್ತದೆ. ಭಾರತದಲ್ಲಿ ಶಿವಮೊಗ್ಗ ಮತ್ತು ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ ಮತ್ತು ರಾಜಸ್ಥಾನದಲ್ಲೂ ಕೂಡ ಅತಿ ಕಡಿಮೆ ಮಳೆಯಾಗುತ್ತದೆ. ಇಲ್ಲಿ ಎಲ್ಲೆಲ್ಲಿ ಹೆಚ್ಚು ಎಲ್ಲೆಲ್ಲಿ ಕಡಿಮೆ ಮಳೆ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಲಾಗ್ತಿದೆ. ಕೊನೆಯದಾಗಿ ಈ ಒಂದು ಉಪಸಂಹಾರ: ಬೇಸಿಗೆಯಲ್ಲಿ 10% ಮಳೆ, ಚಳಿಗಾಲದಲ್ಲಿ 5% ಮಳೆ, ಮಳೆಗಾಲದಲ್ಲಿ ಒಂದು ಭಾಗದಲ್ಲಿ ಹೆಚ್ಚು, ಒಂದು ಭಾಗದಲ್ಲಿ ಕಡಿಮೆ. ಭಾರತದಲ್ಲಿ ಶಿವಮೊಗ್ಗ ಮತ್ತು ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ ಮತ್ತು ರಾಜಸ್ಥಾನ ಅತಿ ಕಡಿಮೆ ಮಳೆಯಾಗುತ್ತದೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮಳೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಧನ್ಯವಾದಗಳು.